ಲಹರಿ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡನ್ನು ಹೆಂಗೆ ಪ್ರಿಪೇರ್ ಆಗೋದಂತ ಹೇಳ್ತೀನಿ. ದ ಒನ್ಲಿ ಮಂತ್ರ, ನೀವು ಒಂದ್ಸಲ ಸಿಲೆಬಸ್ ಎಲ್ಲ ಫುಲ್ ಕವರ್ ಮಾಡಿಕೊಂಡು ಫಾರ್ಮುಲಾ ಲಿಸ್ಟ್ ಮಾಡಿಕೊಂಡು ಕ್ಯಾಲ್ಕುಲೇಟರ್ ಟ್ರಿಕ್ಸ್ ಕಲ್ತ್ಕೊಂಡ್ಬಿಟ್ರೆ ಇದಾಗ್ತಿದ್ದಂಗೆ ಯು ಶುಡ್ ಬಿ ಸ್ಟಾರ್ಟಿಂಗ್ ವಿತ್ ಆಕಾಶ್ ಅಗರ್ವಾಲ್ ಸರ್ಸ್ ಟಾಸ್ಕ್ ಸೀರೀಸ್. YT ಫ್ರೀ ಆಗಿದೆ, ಯೂಟ್ಯೂಬಲ್ಲಿ ಟಾಸ್ಕ್ ಸೀರೀಸ್ ಲಿಟ್ರಲಿ ಫ್ರೀ ಆಗಿದೆ ಆ್ಯಂಡ್ ಇಟ್ ಈಸ್ ಸಚ್ ಅ ಜೆಮ್. ಅದನ್ನು ಪ್ರಿಪೇರ್ ಆಗ್ತಿದ್ದಂಗೆ ಯು ವಿಲ್ ಬಿ ಏಬಲ್ ಟು ಸಿ ಯೋರ್ ಚೇಂಜ್ ಬೈ ಯಾರ್ ಸೆಲ್ಫ್. ನೀವು ಎಷ್ಟು ಸ್ಪೀಡಾಗಿ ಸಮ್ ಸಾಲ್ವ್ ಮಾಡ್ತಾ ಇರ್ತೀರಾ, ಬೇರೆ ಬೇರೆ ಮೆಥಡ್ಸಿಂದ. ಇಟ್ಸ್ ನಾಟ್ ಜಸ್ಟ್ ಪೇಪರು ಪೆನ್ ತೊಗೊಂಡು ಪ್ರತಿ ಸ್ಟೆಪ್ಪು ಬರ್ದು ಅಲ್ಲ, ಇಟ್ ಜಸ್ಟ್ ಟೀಚರ್ಸ್ ಇನ್ ಒನ್ ಸಮ್ನ ಮೆನಿ ಮೆಥಡ್ಸಲ್ಲಿ ಟೀಚ್ ಮಾಡ್ತಾರೆ. ಆ ಟಾಸ್ಕ್ ಸೀರೀಸ್ ಎಷ್ಟು ತುಂಬಾ ಯೂಸ್ಫುಲ್ ಆ್ಯಕ್ಚುಲಿ. ಅದೊಂದು ಟಾಸ್ಕ್ ಸೀರೀಸ್ ಮಾಡೋದು ದ್ಯಾಟ್ ಐ ಹ್ಯಾವ್ ಟು ಟೆಲ್ ಯು. ಆಕಾಶ್ ಅಗರ್ವಾಲ್ ಸರ್ಸ್ ಟಾಸ್ಕ್ ಸೀರೀಸ್ ಸೋ ಗುಡ್. ತುಂಬಾ ಇಂಪ್ರೂವ್ಮೆಂಟ್ ನೋಡಿದ್ದೀನಿ ನಾನು ಆ ಟಾಸ್ಕ್ ಸೀರೀಸ್ ಫಿನಿಶ್ ಮಾಡಲಿಲ್ಲ. ಬಟ್ ದೆನ್ ಯು ಹ್ಯಾವ್ ಟೈಮ್, 1.5 ತಿಂಗಳಲ್ಲಿ ಆರಾಮಾಗಿ 1 ತಿಂಗಳಲ್ಲಿ ಮಾಡ್ಬೋದು ಟಾಸ್ಕ್ ಸೀರೀಸ್. ಬಟ್ ದೆನ್ ಇವಾಗಿಂದಲೇ ಸ್ಟಾರ್ಟ್ ಮಾಡಿ, ಏನಂತ ಅಂದರೆ ಇನ್ನೂ ಇಂಪ್ರೂವ್ ಆಗುತ್ತೆ ಅಷ್ಟೇ. ಎಕನಾಮಿಕ್ಸ್ ಎಂಥ ಸಬ್ಜೆಕ್ಟ್ ಅಂದರೆ ನನಗನ್ಸುತ್ತೆ ಆಲ್ಮೋಸ್ಟ್ CA ಫೌಂಡೇಶನ್ ಎಲ್ಲ ಸ್ಟೂಡೆಂಟ್ಸ್ಗೂ ಅದು ಈಸಿ ಅನಿಸುತ್ತೆ. ಕೆಲವೊಬ್ಬರಿಗೆ ಕೆಲವು ಟಾಪಿಕ್ಸ್ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳಕ್ಕೆ, ಆದರೆ ಅದು ಆ ಸಬ್ಜೆಕ್ಟನ್ನು ಜಸ್ಟ್ ಪಾಸ್ ಆಗಿಬಿಡ್ಬೇಕಪ್ಪ, ಎಕನಾಮಿಕ್ಸ್ ಜಸ್ಟ್ ಪಾಸ್ ಆಗೋದ್ರೆ ಸಾಕು ಅಂತ ಕನ್ಸಿಡರ್ ಮಾಡ್ಕೋಬೇಡಿ. ಅಕೌಂಟ್ಸಲ್ಲಿ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ, ಬಿಸ್ನೆಸ್ ಲಾ ಅಲ್ಲಿ ಕಷ್ಟ ಇರ್ಬೋದು, ಜಸ್ಟ್ ಪಾಸ್ ಆಗಿ. ಕೆಲವೊಬ್ರಿಗೆ ಒಂದೊಂದು ಇರ್ಬೋದು ಯಾವ ಸಬ್ಜೆಕ್ಟ್ ಕಷ್ಟ ಇರುತ್ತೆ ಅಂತ. 40 ಬಂದರೆ ಸಾಕಾಗಲ್ವಲ್ಲ ನಮ್ಗೆ. ಓವರಾಲ್ 200 ಬೇಕಾಗೋದ್ರಿಂದ ಸಖತ್ತಾಗಿ ಪ್ರಿಪೇರ್ ಆಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಎಕ್ಸಾಮ್ಷನ್ ಬಂತು ಅಂದ್ಕೊಳ್ಳಿ, ಆರಾಮಾಗಿ ಕ್ಲಿಯರ್ ಆಗಿಬಿಡ್ಬೋದು. ಅಕೌಂಟ್ಸು, ಎಕನಾಮಿಕ್ಸು ಸುಮ್ಮನೆ ಪಾಸ್ ಆಗಬೇಕು ಅಂತ ಅನ್ಕೋಬೇಡಿ. ಅಕೌಂಟ್ಸ್ ಯಾಕೆ ಅಂದರೆ ಇಟ್ಸ್ ಎವ್ರಿವೇರ್, ಎಲ್ಲ ಸ್ಟೇಜಲ್ಲೂ ಇದೆ. ಎಕನಾಮಿಕ್ಸ್ ಫೌಂಡೇಶನ್ ಕ್ಲಿಯರ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸುಮ್ಮನೆ 40 ಬಂದುಬಿಡುತ್ತೆ. 40 ಈಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್ ಇನ್ ಎಕನಾಮಿಕ್ಸ್, ಬಟ್ ದೆನ್ 200 ಬೇಕಲ್ವಾ, ಹಾಗಾಗಿ ನಾನು ಹೇಳ್ತಾ ಇರೋದು. ಎಕನಾಮಿಕ್ಸ್ ಕೆಲವು ಟಾಪಿಕ್ಸ್ ಕಷ್ಟ ಆಗೋದನ್ನು ಬಿಟ್ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ಈಸಿ ಇರುತ್ತೆ. ಕೆಲವ್ರದ್ದು ಡೆಫಿನೇಷನ್ಸ್ ಆಗಿರ್ಬೋದು, ಗ್ರಾಫ್ಸ್ ಆಗಿರ್ಬೋದು, ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ಎಕನಾಮಿಕ್ಸ್ ಡೋಂಟ್ ಜಸ್ಟ್ ಲೆಟ್ ಇಟ್ ಗೋ, ಹಂಗಂಗೆ ಓದ್ಬಿಡ್ತೀನಿ ಅಂತ ಅಂದ್ಕೊಂಡು ಹೋಗ್ಬೇಡಿ. ತುಂಬ MCQ ಸಾಲ್ವ್ ಮಾಡ್ತಾ ಇರಿ. ಮಾಡ್ಯೂಲ್ ಒಂದು 3 ಸಲ ಓದೋಷ್ಟರಲ್ಲಿ ತಲೆಯಲ್ಲೆಲ್ಲ ಕೂತ್ಕೊಂಡ್ಬಿಡುತ್ತೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಆಲ್ ದ ಬೆಸ್ಟ್.